ಒಬ್ಬ ಪಂಡಿತ ಇರ್ತಾನೆ. ಆದರೆ ಅವನ ಬಳಿ ಸಾಕಷ್ಟು ಹಣ ಇರೋದಿಲ್ಲ. ಆದ್ದರಿಂದ ಅವನ ಹೆಂಡತಿ ರಾಜನ ಬಳಿಗೆ ಹೋಗಿ ಬನ್ನಿ ಅಂತ ಹೇಳ್ತಾಳೆ. ಹೀಗೆ ದಿನ ಹೇಳ್ತಾನೆ ಇರ್ತಾಳೆ. ದಿನವೂ ಈ ಮಾತನ್ನು ಕೇಳಿ ಕೇಳಿ ಬೇಸತ್ತಂತಹ ಪಂಡಿತ ಸರಿ ಅಂತ ಹೇಳಿ ಅವತ್ತಿನ ಅರಮನೆಯ ಅಂತಃಪುರವನ್ನು ತಲುಪ್ತಾನೆ. ಅಲ್ಲಿಯೇ ಇದ್ದಂತಹ ಒಂದು ಚಿನ್ನದ ತಟ್ಟೆಯನ್ನು ನೋಡಿ, ಇದೊಂದನ್ನು ಕದ್ದರೆ ಸಾಕು, ನನ್ನ ಜೀವನಕ್ಕೆ ಸಾಕಾಗುತ್ತೆ ಅಂತ ಅಂದ್ಕೊಂಡ್ರು ಪಂಡಿತನಾದ್ದರಿಂದ ಚಿನ್ನವನ್ನು ಕದ್ದರೆ ಪಂಚಮಹಾಪಾತಕ ಬರುತ್ತೆ ಅಂತ ಹೇಳಿ ಅಂದ್ಕೊಳ್ತಿರೋ ಅಷ್ಟರಲ್ಲಿ ಬೆಳಕಾಗೋಗುತ್ತೆ. ಅಂತಃಪುರದಲ್ಲಿ ಚಿನ್ನದ ತಟ್ಟೆಯನ್ನು ಹಿಡ್ಕೊಂಡಿದ್ದಂತಹ ಪಂಡಿತನನ್ನು ಕಳ್ಳ ಅಂತ ಹೇಳಿ ತೀರ್ಮಾನ ಮಾಡ್ತಾರೆ. ರಾಜ ಅವನಿಗೆ ಮರಣದಂಡನೆಯನ್ನು ವಿಧಿಸ್ತಾನೆ. ಆದರೆ ಅತ್ಯಂತ ಸಾಧುವಿನಂತೆ ಕಾಣ್ತಾ ಇದ್ದ ಅವನನ್ನು ನೋಡಿ ಕನಿಕರದಿಂದ, ನಿನ್ನ ಅಂತಿಮ ಕೋರಿಕೆ ಏನಾದರೂ ಇದ್ದರೆ ಹೇಳು ಅಂತ ಹೇಳಿದಾಗ ಪಂಡಿತ ತನ್ನ ಒಂದು ಶ್ಲೋಕವನ್ನು ಕೇಳಬೇಕು ಅಂತ ಹೇಳ್ತಾನೆ. ಸರಿ ಅಂತ ಹೇಳಿ ಶ್ಲೋಕವನ್ನು ಆಲಿಸ್ತಾನೆ. ಬಳಿಕ ಅವನಿಗೆ ಸಾಕಷ್ಟು ಸಂಪತ್ತನ್ನು ಕೊಟ್ಟು ಕಳುಹಿಸ್ತಾನೆ. ಯಾಕೆಂದರೆ ಅವನು ಹೇಳಿದ ಶ್ಲೋಕದ ತಾತ್ಪರ್ಯ ಈ ರೀತಿಯಾಗಿತ್ತು. 1 ವರ್ಷದ ಹಿಂದೆ ಬಟ್ಟಿ ಅನ್ನುವಂತಹ ಮಂತ್ರಿ ಇದ್ದ ಅಂತ ಹೇಳ್ತಾನೆ. ಆದರೆ ಪುನಃ ಅಂತಹ ಮಂತ್ರಿ ಸಿಗಲೇ ಇಲ್ಲ ಅಂತ ಹೇಳಿ ರಾಜ ಹೇಳ್ತಾನೆ. ಆಗ ಪಂಡಿತ ಆ ಬಳಿಕ 9 ತಿಂಗಳ ಹಿಂದೆ ಭಾರವಿ ಅಂತ ಒಬ್ಬ ಕವಿ ತೀರ್ಕೊಂಡ ಅಂತ ಹೇಳಿದಾಗ ರಾಜ ಹೌದು ಮತ್ತೆ ಅಂತಹ ದೊಡ್ಡ ಕವಿಯು ಕಾಣಲೇ ಇಲ್ಲ ಅಂತ ಹೇಳ್ತಾನೆ. ಮತ್ತೆ ಪಂಡಿತ ಈಗ 6 ತಿಂಗಳ ಹಿಂದೆ ಭಿಕ್ಷಪತಿ ಅನ್ನುವಂತಹ ವ್ಯಾಪಾರಿ ಇದ್ದ ಅಂದ್ಕೂಡಲೇ ರಾಜ ಹೌದು, ಆತನು ಒಬ್ಬ ಶ್ರೇಷ್ಠ ವ್ಯಾಪಾರಿ ಅಂತ ಅನ್ನಿಸ್ಕೊಂಡಿದ್ದ ಅಂತ ಹೇಳ್ತಾನೆ. ಮತ್ತೆ ಪಂಡಿತನು 3 ತಿಂಗಳಿನ ಹಿಂದೆ ಭೀಮಸೇನನೆಂಬ ಸೇನಾಧಿಪತಿಯು ಸತ್ತು ಹೋದನು ಅಂತ ಹೇಳಿದ ಕೂಡಲೇ ರಾಜ ಹೌದು ಮತ್ತೆ ಅಂತಹ ಸಮರ್ಥರಾದಂತಹ ಸೇನಾಧಿಪತಿ ಸಿಗಲೇ ಇಲ್ಲ ಅಂತ ಹೇಳ್ತಾನೆ. ಕೂಡಲೇ ಪಂಡಿತ ಈಗ ಬಕ್ಕೊಂಡನೆಂಬ ಪಂಡಿತನು ಅಂದರೆ ನಾನು ಪ್ರಾಣತ್ಯಾಗ ಮಾಡ್ತಾ ಇದ್ದೀನಿ. ಮುಂದಿನ 3 ತಿಂಗಳಿನಲ್ಲಿ ಭೂಪತಿ ಅಂದರೆ ರಾಜನ ಸಾವು ನಿಶ್ಚಯ. ಯಾಕೆ ಅಂತಂದರೆ ಮೊದಲನೆಯವನು ಬಟ್ಟಿ, 2ನೇಯವನು ಭಾರವಿ, 3ನೇಯವನೇ ಭಿಕ್ಷಪತಿ, ಆ ಬಳಿಕ ಭೀಮಸೇನ, ನಂತರದವನು ಬುಕ್ಕೊಂಡ, ಆ ನಂತರದ ಸರದಿ ಭೂಪತಿಯದು ಅಂದರೆ ರಾಜನದು. ಎಲ್ಲರೂ ಕಾರದಿಂದಲೇ ಪ್ರಾರಂಭವಾಗಿದೆ. ಭ ಭಿ ಭೀ ಭೂ ಭೂ ಅಂತಾನೆ ಬರುತ್ತೆ. ಇದನ್ನು ಅರಿತುಕೊಂಡ ರಾಜ ಬುಕ್ಕುಂಡನೆಂಬ ಪಂಡಿತನನ್ನು ಸತ್ಕರಿಸಿ ಕಳಿಸ್ಬಿಡ್ತಾನೆ. ಯಾಕಂದರೆ ಆ ಪಂಡಿತ ಸತ್ತರೆ ಮುಂದಿನ ಸಾವು ತನ್ನದೇ ಅಂತ ರಾಜ ತಿಳ್ಕೊಳ್ತಾನೆ. ಹೀಗೆ ಸರಸ್ವತಿಯ ಅನುಗ್ರಹ ಅಥವಾ ವಾಕ್ಚಾತುರ್ಯವಿದ್ದರೆ ಆತ ಎಲ್ಲಿದ್ದರೂ ಗೆಲ್ತಾನೆ.